ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸಮೃದ್ಧ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಅಂಬಿಕಾ ತನಯ ದತ್ತ ಎಂದು ಪ್ರಸಿದ್ಧರಾದಂತಹ ದರಾ ಬೇಂದ್ರೆ ಅವರ ಜೀವನದ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಇನ್ನು ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡುವ ಮೂಲಕ ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ತಾವು ತಪ್ಪದೇ ಪಡೆದುಕೊಳ್ಳಬಹುದು. ಹಾಗಿದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ದರಾ ಬೇಂದ್ರೆಯವರು ಕನ್ನಡದ ಕವಿ ಹಾಗೂ ಕಾದಂಬರಿಗಾರರಾಗಿದ್ದರು ಹಾಗೂ ಬೇಂದ್ರೆರವರು ಕರ್ನಾಟಕದ ವರಕವಿ ಎಂದೇ ಪ್ರಸಿದ್ಧರಾಗಿದ್ದಾರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ರಾಮಭಟ್ಟ ಹಾಗೂ ಅಂಬಿಕೆ ಅಥವಾ ಅಂಬವ್ವ ಈ ಇಬ್ಬರು ದಂಪತಿಗಳ ಮಗನಾಗಿ 1896 ಜನವರಿ 31ರಂದು ಜನಿಸಿದರು. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ವೀಕ್ಷಕರೇ, ಇನ್ನು ಇವರ ಮನೆತನದ ಹೆಸರು ಟೋಸರ ಎಂದಾಗಿತ್ತು. ಇನ್ನೊಂದು ಮಹತ್ವವಾದ ವಿಷಯವೇನೆಂದರೆ ಬೇಂದ್ರೆರವರು ವೈದಿಕ ವೃತ್ತಿಗೆ ಸೇರಿದಂತಹ ಕುಟುಂಬದಲ್ಲಿ ಜನಿಸಿದವರಾಗಿದ್ದರು. ಇನ್ನು ಬೇಂದ್ರೆಯವರು 11 ವರ್ಷದವರಾಗಿದ್ದಾಗ ಅವರ ತಂದೆಯನ್ನು ಕಳೆದುಕೊಳ್ಳಬೇಕಾಯಿತು. ಅಂದರೆ ಬೇಂದ್ರೆರವರಿಗೆ 11 ವರ್ಷದವರಿದ್ದಾಗ ಅವರ ತಂದೆ ತೀರಿಕೊಂಡರು. ಬೇಂದ್ರೆಯವರ ತಂದೆಯ ಮರಣದ ನಂತರ ಅವರು ತನ್ನ ತಾಯಿಯಾದ ಅಂಬಿಕೆ ಮತ್ತು ಅಜ್ಜಿಯ ಆಶ್ರಯದಲ್ಲಿ ಬೆಳೆಯುತ್ತಾರೆ. ಬೇಂದ್ರೆಯವರು 1912ರಲ್ಲಿ SSLCಯನ್ನು ಮುಗಿಸಿ ತದನಂತರ ಪೂನಾದಲ್ಲಿದ್ದ ಅವರ ಚಿಕ್ಕಪ್ಪನ ಆಶ್ರಯದಲ್ಲಿದ್ದು ಪುಣೆಯ ಕಾಲೇಜಿನಲ್ಲಿ ಓದಿ 1918ರಲ್ಲಿ BA ಪದವಿಯನ್ನು ಪಡೆದು 1935ರಲ್ಲಿ MAಯನ್ನು ಮುಗಿಸಿದರು. ತದನಂತರ ಬೇಂದ್ರೆಯವರು ಕೆಲಕಾಲ ಸೋಲಾಪುರದ DAV ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು. ತದನಂತರ ಬೇಂದ್ರೆಯವರು ಧಾರವಾಡಕ್ಕೆ ಮರಳಿ ಬಂದು ಅವರು ಓದಿದಂತಹ ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿ 1918ರಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಕೆಲಸ ಸಿಕ್ಕ 1 ವರ್ಷದಲ್ಲಿ ಬೇಂದ್ರೆಯವರು ಲಕ್ಷ್ಮೀಬಾಯಿ ಎಂಬ ಕನ್ಯೆಯನ್ನು ವಿವಾಹವಾಗುತ್ತಾರೆ. ಈ ದಂಪತಿಗಳಿಗೆ ಒಟ್ಟು 9 ಜನ ಮಕ್ಕಳಿದ್ದರು. ಆದರೆ ಅವರಿಗೆ ಕೊನೆಯಲ್ಲಿ ಉಳಿದಿದ್ದು 3 ಜನ ಮಕ್ಕಳು ಮಾತ್ರ. ಅವರು ತಮ್ಮ 4 ಜನ ಗಂಡು ಮಕ್ಕಳು ಹಾಗೂ 2 ಜನ ಹೆಣ್ಣು ಮಕ್ಕಳನ್ನು ಕಳೆದುಕೊಳ್ಳಬೇಕಾಯಿತು. ಇನ್ನು ಬೇಂದ್ರೆಯವರ ಪ್ರಥಮ ಕಾವ್ಯ ಸಂಕಲನವೆಂದರೆ ಕೃಷ್ಣಕುಮಾರಿ ಆಗಿದೆ ಮತ್ತು ಗರಿ, ಕಾಮಕಸ್ತೂರಿ, ಸೂರ್ಯಪಾನ, ನಾದಲೀಲೆ, ನಾಕುತಂತಿ ಹಾಗೂ ಇನ್ನೂ ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಇನ್ನು 1973ರಲ್ಲಿ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠವನ್ನು ನೀಡಲಾಯಿತು. ಇವರು ಕವಿತೆಗಳನ್ನಲ್ಲದೆ ನಾಟಕಗಳು, ಸಂಶೋಧನಾತ್ಮಕ ಲೇಖನಗಳು, ವಿಮರ್ಶನೆಗಳನ್ನು ಕೂಡ ಬರೆದಿದ್ದಾರೆ. ಧಾರವಾಡದಲ್ಲಿ ಬೇಂದ್ರೆಯವರು 1921ರಲ್ಲಿ ಅವರು ತಮ್ಮ ಗೆಳೆಯರೊಡನೆ ಕಟ್ಟಿದ ಗೆಳೆಯರ ಗುಂಪು ಸಂಸ್ಥೆಯು ಅವರ ಸಾಹಿತ್ಯ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡಿತು. ಇನ್ನು ಇವರ ಸಾಹಿತ್ಯಕ್ಕೆ ದೊರೆತಂತಹ ಪ್ರಶಸ್ತಿಗಳು: ಇವರು ರಚಿಸಿದ 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ, ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ. ಇನ್ನೊಂದು ಮುಖ್ಯವಾದ ವಿಷಯ, ಕನ್ನಡ ಸಾಹಿತ್ಯಕ್ಕೆ 2ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕವಿ ಇವರಾಗಿದ್ದಾರೆ. ದರಾ ಬೇಂದ್ರೆಯವರು ತಮಗೆ ಬಂದ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕರಿಸುವಾಗ ದೆಹಲಿಯ ವಿಜ್ಞಾನ ಭವನದ ವೇದಿಕೆಯ ಮೇಲೆ ನಿಂತು ಈ ರೀತಿಯಾಗಿ ಹೇಳ್ತಾರೆ: ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿ ಅರ್ಧವಾಗಿ ಬಂದಿತ್ತು, ಈಗ ನನಗೂ ಕೂಡ ಅರ್ಧ ಬಂದಿದೆ. ಈಗ ಇದು ಪೂರ್ತಿಯಾಗಿ ಕನ್ನಡ ಸಾಹಿತ್ಯಕ್ಕೆ ಬಂದ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಅಂತ. ಅಂದರೆ ವಿಷಯ ಇಷ್ಟೇ, ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡುವಾಗ ಇಬ್ಬರಿಗೆ ಸೇರಿಸಿ ನೀಡಲಾಗಿತ್ತು ಮತ್ತು ದರಾ ಬೇಂದ್ರೆಯವರಿಗೂ ಸಹ ನೀಡುವಾಗ ಇಬ್ಬರಿಗೆ ಸೇರಿಸಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಆದ ಕಾರಣ ಅವರು ಈಗ ಪೂರ್ಣವಾಗಿ ಜ್ಞಾನಪೀಠ ಪ್ರಶಸ್ತಿ ಕನ್ನಡ ಸಾಹಿತ್ಯಕ್ಕೆ ಬಂದಿದೆ ಅಂತ ಅವರ ಮಾತಿನಲ್ಲಿ ಹೇಳಿದ್ದಾರೆ. ವೀಕ್ಷಕರೇ, ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ದರಾ ಬೇಂದ್ರೆಯವರ ಮಾತೃಭಾಷೆ ಮರಾಠಿಯಾಗಿದ್ದರೂ ಸಹ ಅವರು ತಮ್ಮ ಸಾಹಿತ್ಯವನ್ನು ಕನ್ನಡ ಭಾಷೆಯಲ್ಲೇ ರಚಿಸಿದ್ದಾರೆ. ಆದ ಕಾರಣ ಇವರನ್ನು ಕನ್ನಡದ ವರಕವಿ ಎಂದೇ ಪ್ರಸಿದ್ಧರಾಗಿದ್ದಾರೆ. ದರಾ ಬೇಂದ್ರೆಯವರು ತಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿಯೂ ಸಹ ತಮ್ಮ ಪ್ರಯತ್ನದಿಂದ ಉನ್ನತ ಸ್ಥಾನಕ್ಕೇರಿದ ವ್ಯಕ್ತಿ ಎಂದು ತಿಳಿಯಬಹುದು.
ಇವರು 1981 ಅಕ್ಟೋಬರ್ 26ರಲ್ಲಿ ಮುಂಬೈನಲ್ಲಿ ನಿಧನರಾದರು. ದ.ರಾ ಬೇಂದ್ರೆ ಅವರು ಈಗಿನ ಯುವ ಕವಿಗಳಿಗೆ ಹಾಗೂ ಸಾಹಿತ್ಯಕಾರರಿಗೆ ಸ್ಫೂರ್ತಿಯಾಗಿದ್ದಾರೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತೆ ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ.